तम्मेल्लरिगू रमजान हब्बद हार्दिक हार्दिक शुभाशयಗಳನ್ನು ಕೋರಿ कुरान में मदद करना दान करना ये बोलते कुरान। मैं किसी का दुश्मन नहीं हूं, मैं गद्दारों का दुश्मन हूं। अच्छे लोगों को मैं सपोर्ट करता हूं, अच्छे लोगों के साथ मैं हूं। Vishal Mega Mart. Visit once. Avail great offers. Ivani Yusuf Tower near Narayanpur Cross Bus Stand Road, Baswakalyan. डीजल में है दम मार्केट से ₹1 कम। JS होलकुंडे पेट्रोलियम, NH 65 रोड, हल्ली विलेज, बसवाकल्याण। ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲಿಗೆ ತಾವೆಲ್ಲರೂ ನಂತಕ್ಕಂತ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ಮೊಟ್ಟ ಮೊದಲ ಗಂಟೆ ತಾವೆಲ್ಲರೂ ನಂತಕ್ಕಂತ ಪವಿತ್ರ ಸ್ಥಳ ಈದ್ಗಾ ಮೈದಾನದಲ್ಲಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡತಕ್ಕಂತ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ಹಾಗೂ ವಿಶೇಷವಾಗಿ ಮೊಟ್ಟ ಮೊದಲಿಗೆ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ। ಇನ್ನೇನು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ, ಯಾಕಂದ್ರೆ ಮುಂದೆ ತಮ್ಮ ಪವಿತ್ರ ಕಾರ್ಯಕ್ಕೆ ಹೋಗಬೇಕಂತ ಹೇಳಿ ನನಗೆ ಈಗಾಗಲೇ ತಾವು ತಿಳಿಸಿದ್ದೀರಿ। ಸ್ನೇಹಿತರೆ, ನಾನು 2ನೇ ಬಾರಿಗೆ ಬಸವಕಲ್ಯಾಣದ ಶಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ। ಇವತ್ತು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇನೆ। ಸಂಬಂಧಪಟ್ಟಂತ ಗುತ್ತಿಗೆದಾರರಿಗೆ ಅವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ, ಈ ಕೆಲಸ ಅತ್ಯಂತ ಕಾಳಜಿಯಿಂದ ಕಳಕಳಿಯಿಂದ ಕ್ವಾಲಿಟಿ ಕೆಲಸ ಆಗಬೇಕು। ನೀವೆಲ್ಲಿ ಕೆಲಸ ಮಾಡ್ತೀರಿ ಮಾಡಿ ಬಿಟ್ಟು ಹೋಗೋದಿಲ್ಲ, ಅದಕ್ಕೆ ಕ್ಯೂರಿಂಗ್ನೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕಂತ ಹೇಳಿ ಈಗಾಗಲೇ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ। ಮತ್ತು ವಿಶೇಷವಾಗಿ ಎಲ್ಲ ಕೆಲಸಗಳನ್ನು ಕೂಡ ಇದು ಒಂದೇ ಅಂತಲ್ಲ, ಯಾವುದೇ ಕೆಲಸನೂ ಕೂಡ ಅಷ್ಟೇ ಕಾಳಜಿಯಿಂದ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ। ಅದ್ರ ಜೊತೆಗೆ ಇನ್ನು ನಿಮ್ಮ ಸಮಾಜದವರಿಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಅಮೀರ್ ಸೇಠ್ ಅವರು ಅವಾಗ ಒಂದೇ ಸೌಂಡ್ ನನಗೆ ಹೇಳ್ತಾ ಇರ್ತಾರ, ಅಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ। ಇವತ್ತು ನಾನು ಶಾಸಕನಿರ್ಬೋದು, ನಿಮ್ಮೆಲ್ಲರಿಗೂ ಗೊತ್ತದ ಸರ್ಕಾರ ನಂದಿಲ್ಲ, ಆದರೂ ಕೂಡ ಕೈಲಾದಷ್ಟು ಕೆಲಸ ಮಾಡ್ತಕ್ಕಂಥದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ। नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन। करें एक बेहतर कल की शुरुआत आज से। नोबल पब्लिक स्कूल इंग्लिश मीडियम बसवा कल्याण। स्काई सनशाइन स्कूल स्टेप टुवर्ड्स बेटर फ्यूचर। ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ತಮ್ಮ ಸಮಾಜದ ಏಳಿಗೆಗಾಗಿ ಅಭಿವೃದ್ಧಿಗಾಗಿ ಈ ನೆಲದ ಶಾಸಕನಾಗಿ ನಾನು ಏನು ಕೆಲಸ ಮಾಡಬೇಕು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೇನೆ। ಹಾಗಾಗಿ ಮತ್ತೊಮ್ಮೆ ಈ ಸಂಬಂಧಪಟ್ಟಂತ ಇಲಾಖೆಯವರು ಕೂಡ, ಯಾಕಂದ್ರೆ ಈ ಸರ್ಕಾರದೊಳಗೆ ಅನೇಕ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಹೋಗೋದ್ರಿಂದ ಅಭಿವೃದ್ಧಿಗೆ ದುಡ್ಡು ಸಿಗ್ತಕ್ಕಂಥದ್ದೇ ಬಹಳ ವಿರಳ। ಅದಕ್ಕಾಗಿ ನಮ್ಮ ಪ್ರತಿಯೊಬ್ಬ ಒಂದು ವಿಧಾನಸಭಾ मतक्षेत्रಕ್ಕೆ एक विधानसभा क्षेत्र को 3-3 करोड़ दिए गए साहब, एक क्षेत्र के लिए कहीं 6 करोड़ भी दिए, 5 करोड़ भी दिए, वो होते रहता। अपने सरकार में भी हो गए, ये सरकार में भी होते, वो तो मैं गलती नहीं बोल सकता हूं। ಹಾಗಾಗಿ ಈ ಬಂದಂತ ದುಡ್ಡು ಈ 3 ಕೋಟಿ ಕೆಲಸ, ಯಾಕಂದ್ರೆ ನಾವು ಈಗ ವಾರ್ಡ್ ನಂಬರ್ ಲಿಂಗರಾಜಣ್ಣ ಯಾವ ವಾರ್ಡಿಗೆ ಹೋಗಿದ್ದು ಫಸ್ಟ್ ಅಲ್ಲಿ ಹೋಗಿ ಪೂಜೆ ಮಾಡಿದೇವಲ್ಲ, ಅರ್ಫಾತ್ ಕಾಲನಿ, ಒಳ್ಳೆ ಸುಂದರ ಮನೆಗಳು ಕಟ್ಟಾರಲ್ಲಿ, ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಗ್ರೌಂಡ್ ಇಲ್ಲ, ಗಾರ್ಡನ್ ಇಲ್ಲ, ಒಂದೇ ಸೌಂಡ್ ಧೂಳು ಹಾರ್ಲತ್ತದ, ಚಂದ ಹೋಲಕ್ಕೆ ರೋಡ್ ಇಲ್ಲ, ಆಮೇಲೆ ಇನ್ನೊಂದು ಏನಾಗ ಆದತ್ ಏನಪ್ಪಾ ಅಂದ್ರೆ ಮಂದಿಗೆ ಕಬ್ಜಾ ಮಾಡ್ಕೊಂಬದು। मैं हाथ जोड़ के विनती करता हूं, मैं किसी का दुश्मन नहीं हूं, मैं गद्दारों का दुश्मन हूं। अच्छे लोगों को मैं सपोर्ट करता हूं, अच्छे लोगों के साथ मैं हूं। सरकार का आस्ती हड़प करना, रातों रात फेक डॉक्यूमेंट्स करके कब्जा करना, ये अच्छा नहीं है। अगर ये कुरान में भी अगर बोलता है तो बोल सकते हैं आप मेरे को, है नहीं? कुरान इसको मंजूर है क्या? नहीं है। गद्दार काम के लिए कभी भी कुरान मंजूर नहीं है। कुरान में मदद करना दान करना ये बोलते कुरान। इसलिए मैं हाथ जोड़ के विनती करता हूं, उधर जिधर ओपनिंग के लिए गए थे छोटे बच्चे थे, उनको खेलने के लिए जगह नहीं। अच्छे अगर उनको फैसिलिटीज दिए तो, ग्राउंड दिए तो, गार्डन दिए तो आज नहीं तो कल वो इंडियन क्रिकेट में जा सकते। तुम एक फीट किसी का जगह हड़प करके क्या कर सकते? कुछ भी नहीं।
ಈ ಜೀವನ ಶಾಶ್ವತ ನೈ ಹೇ. ಹಾಗಾಗಿ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ನೋಡಿದ್ರೆ ನನಗೆ ಒಂದೊಂದು रोड एक एक रोड साहब 12 फीट 15 फीट आप भी थे सेठ वो क्या रोड मेरे को बहुत ये हो रहे हो. मैं पहली बार गया था उधर, पहली बार मैं देखे मेरे को बहुत ये हो गया. ದಯಮಾಡಿ ಯಾಕಂದ್ರೆ ಇವತ್ತ ನಾನು ಇನ್ನೂ ಮಾತಾಡ್ಬೇಕಂದ್ರೆ ಸಮಯ ಇಲ್ಲ, ಜಾಸ್ತಿ ಮಾತಾಡಲ್ಲ ನಾನು. ದಯಮಾಡಿ ಯಾರೇ ಇರಲಿ, ಅವರು ಯಾವುದೇ ಜಾತಿ ಯಾವುದೇ ಧರ್ಮ ಯಾರೇ ಇರಲಿ, ಯಾರು ಒಳ್ಳೆ ಕೆಲಸ ಮಾಡ್ತಾರೋ, ಯಾರು ಈ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಾರೋ, ಯಾರಿಗಾರೆ ಒಬ್ಬ ಒಳ್ಳೆಯವರಿಗೆ ಏನಾದ್ರೂ ನಲ್ಲಿ ತೊಂದರೆ ಆಗಿತ್ತಂದ್ರೆ ಹೇಳಿ ನಾನು ಕೈ ಮುಗಿದು ಕ್ಷಮೆ ಕೇಳ್ತೀನಿ. ನಾನು ಯಾರಿಗಾರೆ ತೊಂದರೆ ಆಗಿತ್ತಪ್ಪ ಅಂದ್ರೆ. ಅದಕ್ಕಾಗಿ ದಯಮಾಡಿ ನನ್ನ ಬಗ್ಗೆ ಏನಾದ್ರೂ ತಪ್ಪು ಕಲ್ಪನೆ ಇದ್ದರೆ ತೆಲೆನ್ ತೆಗೆದು ಹಾಕ್ರಿ. ನಾನು ಒಳ್ಳೆಯವರಿಗೆ 100ಕ್ಕೆ 100 ಸಪೋರ್ಟ್ ಮಾಡ್ತೀನಿ. ಒಳ್ಳೆ ವಾತಾವರಣ ಇಲ್ಲಿ ನಿರ್ಮಾಣ ಆಗಬೇಕು, ಕೆಟ್ಟವ್ರ ಸಂಖ್ಯೆ ಕಡಿಮೆ ಆಗಬೇಕು, ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ ಆಗಬೇಕು, ಇಷ್ಟೇ ಉದ್ದೇಶ, ಮತ್ತೇನಿಲ್ಲ. ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ನಿಮ್ಗೆ ಸಲುವಾಗಿ, ನಿಮ್ಮ ಸಮಾಜ ಸಲುವಾಗಿ ಅಮೀರ್ ಶೇಠ್ ಹೇಳಿದ್ರು ಅಲ್ಲೊಂದು ದರ್ಗಾ ನಡೆದಿತ್ತು, ಹೊಸ ಕನ್ಸ್ಟ್ರಕ್ಷನ್ ನಡೆದ, ಅದ್ರ ಎದುರಿನ ಗಾರ್ಡನ್ ಕೆಲಸ ಜಲ್ದಿ ಚಾಲು ಮಾಡಿಸ್ಕೊಡ್ರಿ ಅಂತ ಹೇಳಿದ್ರು. ಅದು 100ಕ್ಕೆ 100 ಜಲ್ದಿ ಚಾಲು ಮಾಡಿ ಸುಂದರ ಮಾಡಿಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಹಾಗಾಗಿ ಯಾವತ್ತೂ ನಿಮ್ದೇನಾರ ಕೆಲಸ ಇತ್ತು, ನಿಮ್ದೇನಾರ ಆಪತ್ತಿತ್ತು, ನನಗೆ ಬಂದು ಸಂಪರ್ಕ ಮಾಡಿದ್ರೆ ನಿಮ್ಮೊಬ್ಬ ಸಹೋದರನಾಗಿ ಕೆಲಸ ಮಾಡ್ತಕ್ಕಂಥದ್ದು ಮಾಡ್ತೀನಿ. ಮತ್ತೊಮ್ಮೆ ಈ ಕೆಲಸ ಒಳ್ಳೆ ರೀತಿಯಿಂದ अच्छे काम करके देना है भाई अनवर भाई आपको. ಮತ್ತೊಂದು ಸಲ ತಮ್ಮೆಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.